ಕರ್ತವ್ಯವನ್ನ ಮರೆತು ಕಾಂಗ್ರೆಸ್ ಅಭ್ಯರ್ಥಿ ಪರ ಹಣ ಹಂಚಿಕೆ ಆರೋಪದ ಅಡಿಯಲ್ಲಿ ಇಬ್ಬರು ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಲಾಗಿದೆ. ಚುನಾವಣಾ ಕರ್ತವ್ಯವನ್ನ ಮರೆತು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಹಣ ಹಂಚಿಕೆ ಆರೋಪದ ಅಡಿಯಲ್ಲಿ ಆರ್ಟಿಒ ಅಧಿಕಾರಿಗಳಾದ ಸಿಎಂ ಕೃಷ್ಣೇಗೌಡ ಹಾಗೂ ವಿಪಿ ರಮೇಶ್ ವಿರುದ್ಧ ಕ್ರಮವನ್ನ ಜರುಗಿಸಲಾಗಿದೆ. ಇಬ್ಬರು ಅಧಿಕಾರಿಗಳನ್ನ ಕಡ್ಡಾಯ ರಜೆ ಮೇಲೆ ಸಾರಿಗೆ ಇಲಾಖೆ ಕಳುಹಿಸಿದೆ. ಹಾಸನದ ಹೊಳೆನರಸೀಪುರದಲ್ಲಿ ಹಣ ಹಂಚಿಕೆ ಆರೋಪವನ್ನ ಮಾಡಿದ್ರು ಎಚ್ಡಿ ರೇವಣ್ಣ ಅವರು. ರೇವಣ್ಣ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಈಗ ಸಾರಿಗೆ ಆಯುಕ್ತ ಕ್ರಮವನ್ನ ಜರುಗಿಸಿದ್ದಾರೆ. ವಿಜಯಪುರದ ನಾಗಠಾಣ ಕ್ಷೇತ್ರದಲ್ಲಿ ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದ ಈ ಅಧಿಕಾರಿಗಳು ಕರ್ತವ್ಯವನ್ನ ಮರೆತು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಹಣ ಹಂಚಿಕೆ ಮಾಡಿದ್ರು. ಇವರ ಮೇಲೆ ಎಚ್ಡಿ ರೇವಣ್ಣ ಅವರು ಆರೋಪವನ್ನ ಮಾಡಿದ್ರು. ಈಗ ಕ್ರಮ ಜರುಗಿಸಲಾಗಿದೆ. ಹಾಗಿದ್ರೆ ಎಚ್ಡಿ ರೇವಣ್ಣ ಏನ್ ಆರೋಪ ಮಾಡಿದ್ರು ಅನ್ನೋದನ್ನ ನೋಡೋಣ. ಅವರು ತಮ್ಮನೆ ಇಲ್ಲಿ ಅಸಿಸ್ಟೆಂಟ್ ಬ್ರೇಕ್ ಇನ್ಸ್ಪೆಕ್ಟರ್ ಕೊಪ್ಪಳದಲ್ಲಿ ಕೆಲಸ ಮಾಡೋದು, ಇಲ್ಲಿ ವಸೂಲಿ ಮಾಡೋದು. ಅವ್ರದ್ದಿರೋದು ಕೊಪ್ಪಳ. ತಮ್ಮ ಹೆಸರು ಕೃಷ್ಣೇಗೌಡ ಅಂತ ಹೇಳಿ. ಕೊಪ್ಪಳದಲ್ಲಿ ಅವ್ನು ಡ್ಯೂಟಿ ಮಾಡಬೇಕಾದ್ರೆ ಇಲ್ಲಿ ಹೆಂಗ್ ಬರ್ತಾನೆ? ಇವರು ಸುಮಾರು ಇಷ್ಟು ಜನ ಇಲಾಖೆಯರಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ 7 ಜನ ಇಷ್ಟು ಜನ 7 ಜನ ಅಧಿಕಾರಿಗಳು ತಮ್ಮ ಕೃಷ್ಣೇಗೌಡ ಇಷ್ಟು ಜನ ದುಡ್ಡನ್ನ ಕಲೆಕ್ಟ್ ಮಾಡಿ ಹವಾಲದಲ್ಲಿ ದುಡ್ಡು ಕಳಿಸ್ತಾ ಇದ್ದಾರೆ ಇಲ್ಲಿಗೆ. ಇದು ಒಂದು ತಿಂಗಳಿಗೆ